Hello, hi, very good morning. So ಇದು ಬಂದು ನೆಕ್ಸ್ಟ್ ಡೇ, ಐ ಥಿಂಕ್ ಡೇ 3 ಇದು. ಸೊ ನಾನು ಇವಾಗ ಹೋಗ್ತಾ ಇರೋದು ಫೋಟೋಶೂಟ್ಗೆ. ವೇರಿಂಗ್ ಸ್ಕರ್ಟ್, ಅದು ನಿಮಗೆ ಫೋಟೋಶೂಟಲ್ಲಿ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್. ಸೊ ಲೆಟ್ಸ್ ಗೋ. ನಮ್ಮ ಫೋಟೋಶೂಟ್ ಮುಗಿದಿದೆ, ಡ್ರೆಸ್ ಚೇಂಜ್ ಮಾಡಾಗಿದೆ. ಇವಾಗ ನಾವು ಹೋಗ್ತಾ ಇರೋದು ಬ್ರೇಕ್ಫಾಸ್ಟ್. ಟುಡೇ ಇಸ್ ಅ ನಾನ್ ವೆಜ್ ಡೇ, ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ರಿಯಲಿ ಯಮ್ಮಿ ಫುಡ್. ಅಂಡ್ ಆಲ್ಸೋ ಯು ಗೈಸ್ ಕ್ಯಾನ್ ಸಿ, ಇನ್ನೇನೆ ನಾವು ಎಷ್ಟು ಶಾಪಿಂಗ್ ಮಾಡಿದೀವಿ ಗೊತ್ತಾ, ಸಾರಿ ಎಲ್ಲ. ಐ ಥಿಂಕ್ ಅದನ್ನ ನಾನೊಂದು ಸೆಪರೇಟ್ ವ್ಲಾಗ್ಗೆ ಮಾಡಬೇಕು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಐ ಪರ್ಚೇಸ್ಡ್ 14 ಸ್ಯಾರೀಸ್. ಇವತ್ತು ಮತ್ತೆ ಹೋಗಿ ತಗೊಳ್ತಾ ಇದ್ದೀನಿ. ನಾನು ಹಬ್ಬಕ್ಕೂ ಕೂಡ ನಾನು ಸ್ಯಾರಿ ತಗೊಂಡಿದ್ದೀನಿ. ಸೊ ಈ ವಿಡಿಯೋನ ನಾನು ಏನ್ ತಗೊಂಡಿದ್ದೀನಿ, ಏನೇನು ಶಾಪ್ ಮಾಡಿದೆ ಪಾಂಡಿಲಿ ಅನ್ನೋದನ್ನ ನಾನು ಸೆಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದ್ರೆ ಐ ಆಮ್ ಪ್ಲಾನಿಂಗ್ ಟು ಪುಟ್ ಒನ್ ಟ್ರಿಪ್ ವಿಡಿಯೋ. ಸೊ ಅದರಲ್ಲಿ ಇದನ್ನೆಲ್ಲ ಆಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ 14 ಸ್ಯಾರೀಸ್ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಅಂತ. ಅಂಡ್ 2 ಪ್ಯೂರ್ ಕಾಂಜೀಪುರಂ 2 ಪ್ಯೂರ್ ಕಾಂಜೀವರಂ ಸ್ಯಾರಿ. ಒಂದು ಹಬ್ಬಕ್ಕೆ ಅಂತ ತಗೊಂಡಿರೋದು, ಇನ್ನೊಂದು ನನ್ನ ಹಸ್ಬೆಂಡ್ ನನಗೆ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿರೋದು. ಇನ್ ಮಿಕ್ಕಿದೆಲ್ಲ ನಾರ್ಮಲ್ ಸ್ಯಾರಿ. ಸೊ ಪ್ಲೀಸ್ ಡೂ ವೇಟ್. ಸೊ ಯಾ. ಸೊ ನಾವು ಸ್ಟ್ರೇಟ್ ಅಲ್ಲಿಂದ ಹೊರಟಿದ್ದು ಬ್ರೇಕ್ಫಾಸ್ಟ್ಗೆ. ನಲ್ಲಾ ತಂಬಿ ಮೆಸ್ ಅಂತ ಹೋಗಿದ್ದು. 10 out of 10. ನಾನು ಎಂತಕ್ಕೆ ಕೊಟ್ಟೆ ಅಂತಂದರೆ, ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು, ನೀರು ಕೂಡ ಚೆನ್ನಾಗಿತ್ತು. ನೀವು ಅಲ್ಲಿ ಹೋದರೆ ಪರೋಟ ಮತ್ತು ಯಾವುದಾದ್ರೂ ಚಿಕನ್ದು ಏನಾದರೂ ಟ್ರೈ ಮಾಡಿ. ನಾನ್ ವೆಜ್ ತಿನ್ನೋರಾಗಿದ್ದರೆ ಎವ್ರಿ ಡೇ, ಇನ್ ಕೇಸ್ ನಾವು ಸಂಡೇ ಆಗಿದ್ದರಿಂದ ನಾನು ಅವತ್ತೊಂದೇ ದಿನ ಟ್ರೈ ಮಾಡೋಕ್ಕಾಗಿದ್ದು. ಬಟ್ ಐ ಜಸ್ಟ್ ಲವ್ಡ್ ಇಟ್. ದಿ ಬೆಸ್ಟ್ ಪರೋಟ ನನ್ನ ಲೈಫಲ್ಲಿ ನಾನು ತಿಂದಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ತೊಗೊಳಕ್ಕೆ ಹೋಗಿದ್ದು ಸ್ಯಾರಿ, ನಾನು ಹೇಳಿದಾಗೆ. ಸೊ ನಾನು ಸ್ಯಾರಿ ಬ್ಲಾಗ್ನ ಸೆಪ್ರೇಟಾಗಿ ಇನ್ನೊಂದಲ್ಲಿ ಮಾಡ್ತೀನಿ, ಯಾಕೆಂದರೆ ತುಂಬ ಇದೆ, ಅದಕ್ಕೆ ನಾನು ಇದರಲ್ಲಿ ಅಟ್ಯಾಚ್ ಮಾಡಿಲ್ಲ. ಸೊ ಬ್ರೇಕ್ಫಾಸ್ಟ್ ಆಯಿತು, ಸ್ಯಾರಿ ಶಾಪಿಂಗ್ ಆಯಿತು, ಸ್ಟ್ರೇಟ್ ನಾವು ರೂಮ್ ಚೆಕ್ ಇನ್ ಮಾಡಿದ್ದು. ಇದು ಬಂದು ಆರೋದನ್ ಆರ್ಟ್ ಗ್ಯಾಲರಿ ಬೈ ಲಲಿತ್ ವರ್ಮಾ ಅಂತ. ನಾನು 5 ಕೊಟ್ಟಿದ್ದೀನಿ out of 10. ಬಿಕಾಸ್ ನೋಡಲಿಕ್ಕೆ ಬಹಳ ಚೆನ್ನಾಗಿದೆ. ಇವಾಗ ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಬಂದು ಲಿವಿಂಗ್ ರೂಮ್. ಇದೊಂಥರ ಮನೆ ಥರ, ಮನೇಲಿ ಒಂದು ರೂಮ್ ಕೊಡ್ತಾರೆ ನಿಮಗೆ ಆ ಥರ. ಸೊ ಯಾವುದೇ ಸರ್ವಿಸ್ ಆ ಥರ ಏನೂ ಇರಲ್ಲ. ನಿಮಗೆ ನೀರು ಬೇಕು, ಅದು ಬೇಕು, ಯಾರು ನಿಮಗೆ ಆ ಥರ ಹೆಲ್ಪ್ ಮಾಡಲ್ಲ. ಹೋಟೆಲ್ ಥರ ನೀವೇ ಬಂದು ತಗೋಬೇಕು ಆ ಥರ. ಸೊ ಅಲ್ಲಿಂದ ನಾವು ಚೆಕ್ ಇನ್ ಮಾಡಿ ಸ್ಟ್ರೇಟ್ ನಾವು ತಿನ್ನೋದಕ್ಕೆ ಅಂತ ಹೊರಗಡೆ ಹೋದ್ವಿ. ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿರ್ಲಿಲ್ಲ. ಬಟ್ ನಾನು ನನ್ನ ಹಸ್ಬೆಂಡ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನು ಮಾಡ್ತಾ ಇದೆಯಾ? ನಾವು ಪಾಂಡಿಚೇರಿಲಿ ಇವಾಗ ಇಲ್ಲಿ ಲಂಚ್. ನನ್ನ ಹಸ್ಬೆಂಡ್ ನೋಡಿ ಎಷ್ಟು ಟ್ಯಾನ್ ಆಗಿದ್ದಾರೆ. ಸ್ಪಾಟ್ ಅನ್ನೋ ಒಂದಿದ್ದು ರೆಸ್ಟೋ ಬಾರಲ್ಲಿ ತಿಂದಾಯ್ತು. ಇವಾಗ ನಾನು ನಿಮಗೆ ವ್ಯೂ ತೋರಿಸ್ತೀನಿ. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ. ಸೊ ನಾವಿಲ್ಲಿ ಒಳಗಡೆ ತಿಂದಿದ್ದು, ಬಟ್ ಅಷ್ಟು ಕ್ರೌಡೆಡ್ ಇಲ್ಲ. ಸೊ ಇವಾಗ ನಾವು ಬೇರೆ ಜಾಗಕ್ಕೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. Maybe you're the best thing happened in my life. So this is small flower. Impress me more. You're already impressed. No, I'm not impressed. Take it back. You said something more. You're the most beautiful girl in the world. ನನ್ನ ನರ ನಾಡಿಗಳಿಗೆಲ್ಲ ಹೋಗಿ ಇವಾಗ ನಾನು ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಗೋ ಬ್ಯಾಕ್. ಏನು ಮಾಡಬೇಕಿದ್ದೆ ನಾನು? ಕಿವಿಗೆ ಇಟ್ಕೋ. ಪ್ಲೀಸ್ ಗೋ. ಪ್ಲೀಸ್ ಪ್ಲೀಸ್. ಕಿವಿನಲ್ಲಿ ಇಟ್ಕೋ. That's what happened, no? Please go. Sorry. ಚೆನ್ನಾಗಿರೋದಕ್ಕೆ ಬ್ಯಾಂಗ್ಳೂರಲ್ಲಿ ಬಿಡಲ್ಲ, ಪಾಂಡಿಲಿ ಬಿಡಲ್ಲ. ಇದು ಅಷ್ಟೊಂದು ದೃಷ್ಟಿ. ಇಲ್ಲಿ ಏನೋ ಪೀಸ್ಫುಲ್ ಆಗಿ ಮಾಡ್ತಾ ಇದೀವಿ. ಯು ಲುಕ್ ಸೋ ಬ್ಯೂಟಿಫುಲ್ ಬೇಬಿ. ಕಮ್ ಲೆಟ್ಸ್ ಗೋ. ಈ ಮದುವೆಯಲ್ಲಿ ಕೊಟ್ಟಿದ್ದ ಹೂವು ಇನ್ನೂ ಕಿವಿಲಿ ಇಟ್ಕೊಂಡೇ ಬರುತ್ತೆ. ಸೊ ಅಲ್ಲಿಂದ ಸ್ಟ್ರೇಟ್ ನಮಗೆ ಏನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನಿಸ್ತಿಲ್ಲ, ಯಾಕೆಂದರೆ ನಾವು ನೆಕ್ಸ್ಟ್ ಡೇನೇ ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು. ಸೊ ಸ್ಟ್ರೇಟ್ ನಾವು ನಮ್ಮ ರೂಮ್ಗೆ ಹೋಗೋಣ ಅಂತ ನಾವು ಹೋಗಬೇಕಾದ್ರೆ ಇಲ್ಲೊಂದು ಬುಕ್ ಸ್ಟಾಲ್ ಇತ್ತು, ಸೇಲ್ ಅಂತ ಏನೋ ಹಾಕಿದ್ರು 50% ಆ ಥರ. ಸೊ ಕೆಲವೊಂದೊಂದು ಬುಕ್ನ ಪರ್ಚೇಸ್ ಮಾಡೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಅಲ್ಲಿ ಹೋಗಿ ಸ್ಟ್ರೇಟ್ ನಾವು ರೂಮ್ಗೆ ಹೋದ್ವಿ. This is in 1964. Okay, okay, this February. one. Okay. 20 age. Okay, okay. Oh, you look so pretty. And this is with the mother. This one. Wow. Mother Teresa. That's Mother nice. Teresa. It is. She's her mother had no. It is not Mother Teresa. Can I record it? Mother Teresa is different. Okay. This is This is your mother.
Divine Mother. Divine Mother. Okay, yeah, I got it now. There is Shivamdu ashram, no? Yeah. Correct. That's very nice. ಸೊ ನೀವಿಲ್ಲಿ ನೋಡ್ತಾ ಇರೋ ಲೇಡಿ ಹೆಸರು ಬಂದು ಪ್ರಶಾಂತ ಆ್ಯಂಡ್ ಅವ್ರ ಏಜ್ ಬಂದು 82 ಇಯರ್ಸ್. ಸೊ ನಾವು ಎಲ್ಲಿ ರೂಮ್ ಇತ್ತು ಅಲ್ಲಿ ಪಾರ್ಕ್ ಮಾಡಿ ನಾವು ಇಳಿಯೋ ಟೈಮಲ್ಲಿ ಅದೊಂದು ಡೆಡ್ ರೋಡಲ್ಲಿ ಯಾರಿಗೂ ಐ ಥಿಂಕ್ ಬರಲ್ಲ ಅನಿಸುತ್ತೆ ಅಷ್ಟು ರಾತ್ರಿಲಿ. ಸೊ ಅಲ್ಲಿ ಸಡನ್ನಾಗಿ ನಮ್ಮ ಹತ್ರ ಬಂದ್ಬಿಟ್ಟು ಹಾಯ್ ಮೈ ಚಿಲ್ಡ್ರನ್ ಅಂತ ಹಿಂಗೆ ಕೂಗಿದ್ರು. ನಮಗೆ ಫುಲ್ಲು ಯಾರಿರ್ಬೋದು, ನಮ್ಮನ್ನ ಬಂದು ಯಾರು ಮಾತಾಡ್ಸೋಕ್ಕೆ ಸಾಧ್ಯ ಈ ಒಂದು ಗೊತ್ತಿಲ್ದಿರೋ ಜಾಗದಲ್ಲಿ ಅಂತಾನೆ ಅಂದ್ಕೊಂಡು ಇಳಿದ್ವಿ. ಬಟ್ ಅವ್ರ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಇತ್ತು. ಶಿ ವಾಸ್ ಲುಕಿಂಗ್ ಲೈಕ್ ಅ ಸ್ಟಾರ್. ತುಂಬ ಕಾನ್ವರ್ಸೇಷನ್ ಆಯಿತು. ಫಾರ್ ಎಕ್ಸಾಂಪಲ್ ಲೈಕ್ ಆಧ್ಯಾತ್ಮದ ಬಗ್ಗೆ ಒಂದು ಒಳ್ಳೆ ಕಾನ್ವರ್ಸೇಷನ್ ಆಯಿತು ಆ್ಯಂಡ್ ಒಂಥರ ಡಿವೈನ್ ಅಂತ ಅನ್ನಿಸ್ತು ಅವ್ರ ಜೊತೆ ಮಾತಾಡಬೇಕಾದ್ರೆ. ಇವಾಗ ನಮ್ಮ ಲೈಫಲ್ಲಿ ತುಂಬ ಕ್ವೆಶನ್ಸ್ ಇರುತ್ತೆ. ಅವಾಗ ನಾವು ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ಸತಿ ನಮಗೆ ಏನೋ ಒಂಥರ ಆನ್ಸರ್ ಸಿಗುತ್ತೆ. ಸೊ ಇದು ಕೂಡ ನಮಗೆ ಹಾಗೇನೆ ಗಾಡ್ಸ್ ಆ್ಯಂಡ್ ಪರ್ಸನ್ ಅನ್ನೋ ಥರ ದೇವರೇ ನಮಗೆ ಕಳಿಸಿರೋ ಥರ ಅಂತ ಅನ್ನಿಸ್ತು. ತುಂಬ ಕ್ವೆಶನ್ಸ್ಗೆ ಕ್ಲಾರಿಟಿ ಸಿಕ್ತು ಆ್ಯಂಡ್ ತುಂಬ ಕನ್ಫ್ಯೂಷನ್ಸ್ಗೆ ನನಗೆ ನೀಟಾಗಿ ಆನ್ಸರ್ ಸಿಕ್ತು. ಆ್ಯಂಡ್ ಕೆಲವೊಂದೊಂದು ವಿಷಯನ ನನಗೆ ಅನಿಸ್ತಾ ಇತ್ತು ನನ್ನ ಹಸ್ಬೆಂಡ್ಗೆ ತುಂಬ ಪಾಯಿಂಟ್ ಮಾಡಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ ಅಂತ. ಕೆಲವೊಂದೊಂದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಯಾವುದಕ್ಕೆ ಸಿಂಕ್ ಆಗ್ತಿದೆ, ಎಲ್ಲಿ, ಹೇಗೆ ಅಂತ. ಯಾಕೆ ಅಂತಂದರೆ ಇವಾಗ ನಾವು ಒಂದು ಟೆಕ್ಸ್ಟ್ ಬುಕ್ ಕನ್ನಡನ ಓದಬೇಕು ಅಂತಂದರೆ ಅದನ್ನ ಓದ್ಬಹುದು, ಬಟ್ ಅದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಾವು ಇನ್ನೊಂದ್ಸತಿ ಓದಬೇಕು ಅಲ್ವಾ. ಸೊ ಇವ್ರು ನಮಗೆ ಹೇಳ್ತಾ ಇದ್ರು, ನಾವು ತಲೆಯಲ್ಲಿ ಇನ್ನೊಂದ್ಸತಿ ಓಕೆ ಇದಕ್ಕಿರ್ಬೋದು ಅದಕ್ಕಿರ್ಬೋದು ಅಂತ ಅನಲೈಸ್ ಮಾಡ್ಕೊಳ್ತಾ ಇದ್ವಿ. ಅಫ್ಕೋರ್ಸ್ ಅವ್ರು ಇಂಗ್ಲೀಷಲ್ಲಿ ಹೇಳ್ತಾ ಇದ್ರು, ಬಟ್ ಅಂದ್ರೂ ಕೆಲವೊಂದೊಂದು ಅವ್ರು ಯಾವುದಕ್ಕೆ ಪಾಯಿಂಟ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿರ್ಲಿಲ್ಲ ಅಷ್ಟು. ಒಂದು ಕೋಟ್ ಇದೆ ಅಲ್ಲ, ಸಿಟ್ ವಿತ್ ಲೂಸರ್ಸ್ ದ ಕಾನ್ವರ್ಸೇಷನ್ ಇಸ್ ಅಬೌಟ್ ಪೀಪಲ್, ಸಿಟ್ ವಿತ್ ವಿನ್ನರ್ಸ್ ದ ಕಾನ್ವರ್ಸೇಷನ್ ಇಸ್ ಅಬೌಟ್ ಐಡಿಯಾಸ್ ಅಂತ. ಐ ಥಿಂಕ್ ಇವ್ರ ಜೊತೆ ನಾವು ಮಾತಾಡಾದ್ಮೇಲೆ ನಮ್ಮ ಒಂದು ಕ್ವೆಶನ್ಸ್ಗೆ ತುಂಬ ಕ್ಲಾರಿಟಿ ಸಿಕ್ತು. ಆ್ಯಂಡ್ ಇವ್ರು ನಮಗೆ ಸಜೆಸ್ಟ್ ಮಾಡಿದ್ರು ನೆಕ್ಸ್ಟ್ ಡೇ ನೀವು ಇಲ್ಲೇ ಒಂದು ಆಶ್ರಮ ಇದೆ, ಆಶ್ರಮಕ್ಕೆ ಹೋಗಿ ಅದೇನು ತೋರಿಸ್ತಾ ಇದ್ರು ಡಿವೈನ್ ಮದರ್ ಅಂತ, ಅವ್ರದ್ದು ನೀವು ಆಶೀರ್ವಾದ ತೊಗೋಬೇಕು, ನಿಮಗೆ ಡೆಫಿನೆಟ್ಲಿ ಅವ್ರ ಒಂದು ಬ್ಲೆಸ್ಸಿಂಗ್ಸ್ ಇರಬೇಕು. ಆ್ಯಂಡ್ ನಾನು ಕೂಡ ಹೇಳಿರ್ತೀನಿ ನಮ್ಮದು ಒಂದು ಬೆಸ್ಟ್ ವಿಶಸ್ ನಿಮಗೆ ಇರುತ್ತೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ನಾವು ಮಿಸ್ ಮಾಡ್ದಿಲ್ಲ, ಆ ಆಶ್ರಮಕ್ಕೆ ಹೋಗಲೇಬೇಕು ಅಂತ ಹೊರಟ್ವಿ. ಸೊ ನಾವಿವಾಗ ಬ್ಯಾಂಗ್ಳೂರ್ಗೆ ಹೋಗೋ ಟೈಮ್ ಬಂದಿದೆ. ಸೊ ಹೋಗ್ತಾ ಅಲ್ಲೊಂದು ಟೆಂಪಲ್ ಇದೆ, ಸೊ ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಇವಾಗ ನಾವು ರೂಮ್ ಚೆಕ್ಔಟ್ ಮಾಡ್ತಾ ಇದೀವಿ. ಈ ರೂಮ್ ಬಂದು ನಮ್ದು 3rd ರೂಮ್. ಸೊ ಐಲ್ ಶೋ ಯು ಗೈಸ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದು ನಾವು ಟೆರೇಸ್ ಇಲ್ಲಿರೋದು. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಅ ಹೋಟೆಲ್. ಒಂದು ನೀವು ಮನೇಲಿರೋ ಥರನೇ ಫೀಲ್ ಕೊಡುತ್ತೆ ನಿಮಗೆ. ತುಂಬ ಲ್ಯಾವಿಶ್ ಆಗೆಲ್ಲ ಏನೂ ಇಲ್ಲ, ಬಟ್ ನಮಗೆ ಈ ಮಂಚ ಇಷ್ಟ ಆಯಿತು. ಅದಕ್ಕೆ ನಾವು ಇದನ್ನು ಚೂಸ್ ಮಾಡಿದ್ವಿ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ಫ್ಯಾನ್ ಆಫ್ ಮಾಡು. ನಾವು ಇನ್ನೂ ಮನೆ ಕಟ್ಟಬೇಕಾದ್ರೆ ನಾವು ಈ ಥರನೇ ಲೈಕ್ ಮಂಚ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ. ಸೊ ಆ್ಯಂಡ್ ಇದೇನಂತಂದರೆ ಫುಲ್ ಆರ್ಟ್ ಗ್ಯಾಲರಿ. ಈ ರೂಮ್ ಅಪಾರ್ಟ್ಮೆಂಟಾ ಏನಿದು ಹೋಟೆಲ್ ಏನಂತ ಕರಿತೀರ ಅದ್ರ ಹೆಸರು, ಬಟ್ ಇಟ್ಸ್ ಡೆಫಿನೆಟ್ಲಿ ನಾಟ್ ಅ ಹೋಟೆಲ್. ಸೊ ಆ್ಯಂಡ್ ವಾಶ್ರೂಮ್ ನಾರ್ಮಲ್. ಇಲ್ಲಿ ನೋಡ್ತಿದ್ದೀರಾ ಸೇಮ್ ನಮ್ಮ ಮನೆಗಳು ಹೇಗಿರುತ್ತೋ ಹಾಗೆ ಇದೆ ಇಲ್ಲಿ. ಬಟ್ ಲುಕ್ ಅಟ್ ದ ಪೇಂಟಿಂಗ್. ನಂಗೆ ಪೇಂಟಿಂಗ್ಸ್ ಭಾಳ ಇಷ್ಟ ಆಯ್ತು. ಇಲ್ಲಿ ಇಲ್ಲ ಕೆಳಗಡೆ ತುಂಬ ಚೆನ್ನಾಗಿದೆ. ಲಿವಿಂಗ್ ರೂಮ್ ಆ ಥರ ಎಲ್ಲ ತೋರಿಸ್ತೀನಿ ರೀ ಕೆಳಗಡೆ ಹೋದಾಗ. ಬಂದರೆ ಇಲ್ಲೆಲ್ಲ ಪೇಂಟಿಂಗ್ ಹೇಗಿದೆ ಅಂತ. ಕಿಚನ್, ಇದು ಕಿಚನ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಟೈಮ್ ನೀವೇ ನೋಡ್ಬೋದು ಇಷ್ಟ ಆಗಿದೆ. ಸೊ ದಿಸ್ ಇಸ್ ಅನದರ್ ಪೇಂಟಿಂಗ್. ಇದು ಗಣಪತಿ ತುಂಬ ಇಷ್ಟ ಆಯಿತು. ಇದೆಯಲ್ಲ ಲೈಕ್ ಗಣಪತಿ. ಇನ್ನೊಂದು ಪೇಂಟಿಂಗ್ ನಂಗೆ ಗೊತ್ತು, ಇದು ಕತ್ಲೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಪೇಂಟಿಂಗ್. ಇದೊಳ್ಳೆ ಹಿಂಗೆ ಹೋಗ್ತಾ ಇರೋದು ನೋಡಿದ್ರೆ ನಾಗವಲ್ಲಿ ಫೀಲ್ ಬರ್ತಾ ಇದೆ. ಆ್ಯಂಡ್ ಇದು ಬಂದು ಇಲ್ಲಿ ಸೇಲ್ಗಿರೋದು. ಇನ್ ಕೇಸ್ ನೀವು ಯಾರು ತೊಗೊಳಂಗಿದ್ರೆ ಡೋರ್ಸು ಮನೆ ಕಟ್ಟಬೇಕಂತಂದರೆ ಯು ಗೈಸ್ ಕ್ಯಾನ್ ಟೇಕ್ ಅಪ್. ಆ್ಯಂಡ್ ಎಲ್ಲರೋ ಪೇಂಟಿಂಗ್ಸ್ ಎಲ್ಲನೂ ಕೂಡ ಸೇಲೆ ಅಂತಾರೆ. ಸೊ ದಿಸ್ ಇಸ್ ದ ಹೌಸ್. ಸೊ ದಿಸ್ ಇಸ್ ದ ಡೋರ್. ಇಷ್ಟ ಚೆನ್ನಾಗಿದೆ ನೋಡಿ ಇದು ಫಿನಿಶಿಂಗ್ ಎಲ್ಲ. ಕೃಷ್ಣ ಇದು ನಾವಿಲು ಇದೆಲ್ಲ. ಐ ಥಿಂಕ್ ಇದು ನಂಗೆ ಗೊತ್ತಾಗ್ತಿಲ್ಲ ಯಾವ ವುಡ್ ಅಂತ. ಡೆಫಿನೆಟ್ಲಿ ಇದೊಂದು ಒಳ್ಳೆ ವುಡ್ ಆಗಿರುತ್ತೆ. ಸೊ
ಆ್ಯಂಡ್ ಇಲ್ಲೂ ಏನೋ ಕಂಬಗಳಿದಾವೆ. ಇದು ಯೂಶಲಿ ಮನೆ ಕಟ್ಟೋರು ಈ ಥರ ತಗೊಂಡು ಹೋಗ್ತಾರೆ. ಈ ಥರದ್ದು ಚೆನ್ನಾಗಿದೆ ಮೇಲೆ. ನೈಸ್, ಲೆಟ್ಸ್ ಗೋ. ಸೊ ಇವಾಗ ನಾವು ಇಲ್ಲೇ ಒಂದು ಹೊಸದಾಗಿ ಏನೋ ಐ ಮೀನ್ ಇಲ್ಲೊಬ್ರು ನಮಗೆ ಸಜೆಸ್ಟ್ ಮಾಡಿದ್ರು, ನೀವು ಇಲ್ಲಿ ಹೋಗಿ ಬರಬೇಕು ಅಂತ. ಅಂದರೆ ನಾವು ಇಲ್ಲಿ ಏನು ಹೋಟೆಲಲ್ಲಿ ಇದ್ವಿ, ಓನರ್ ವೆರಿ ಸ್ವೀಟೆಸ್ಟ್ ಪೀಪಲ್ ವಿ ಹ್ಯಾವ್ ಎವರ್ ಮೆಟ್. ಸೊ ಅವ್ರು ನಮಗೆ ಸಜೆಸ್ಟ್ ಮಾಡಿದ್ದಾರೆ, ಇಲ್ಲೊಂದು ಆಶ್ರಮ ಇದೆ, ಆಶ್ರಮಕ್ಕೆ ನೀವು ಹೋಗಿ ಬನ್ನಿ ಕಪಲ್, ನಿಮಗೆ ಡೆಫಿನೆಟ್ಲಿ ಆ ಬ್ಲೆಸ್ಸಿಂಗ್ಸ್ ಬೇಕು ಅಂತ. ಆ್ಯಂಡ್ ಯಾ, ಸೊ ಅದನ್ನು ನಾವು ಅದಕ್ಕೆ ಅಲ್ಲಿ ಹೋಗ್ತಾ ಇದೀವಿ, ನೋಡೋಣ ಹೇಗಿರುತ್ತೆ ಅಂತ. ಅದಾದ್ಮೇಲೆ ನಾವು ಬ್ಯಾಂಗ್ಳೂರ್, ಫೈನಲಿ ಬ್ಯಾಂಗ್ಳೂರ್ ಬಂತು. ಎಷ್ಟು ಬೇಗ ಟೈಮ್ ಆಗೇ ಹೋಯ್ತು ಅಂತ ಅನ್ಸುತ್ತೆ. ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೆಷ್ಟು ಏನೇನು ದಬಾಕಿದೀವಿ ಏನೇನು ಅಂತ. ಅಂಡ್ ಇನ್ನೂ ಕೂಡ ನಾವು ಬೀಚ್ ಹೋಗಿ ಬಂದಾದ್ಮೇಲೆ ಲೈಕ್ ವೆರಿ ಸ್ಲೀಪಿ ಟೈರ್ಡ್. ಸೊ ನಮ್ಗೆ ಗೊತ್ತಿತ್ತು ಬೆಳಿಗ್ಗೆ ಹೌದು ಈ ಮಂಚ ಮತ್ತೆ ಬೆಡ್ ಸಖತ್ತಾಗಿ ನಿದ್ದೆ ಬಂತು. ಸೊ ನಮ್ಗೆ ಗೊತ್ತಿತ್ತು ನಾವು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ. ಸೊ ನಾವು ಎಷ್ಟು ಬೇಗ ಮಲ್ಕೊಂಡ್ಬಿಟ್ವಿ. ಇಟ್ಸ್ ವೆರಿ ನೈಸ್. ಸೊ ಯಾ, ಐ ಥಿಂಕ್ ಗೈಸ್ ಇಟ್ಸ್ ಟೈಮ್ ಟು ಸೇ ಬಾಯ್ ಟು ಪಾಂಡಿಚೇರಿ. ಲಾಸ್ಟ್ ಇಯರ್ ನಾವು ಒಂದು ಪಾಂಡಿಗೆ ಬಂದಾಗ ಒಂದು ಕೆಲಸ ಮಾಡ್ಕೊಂಡು ಹೋಗಿದ್ವಿ, ಓಕೆನಾ. ಆ ಕೆಲಸ ಆಗಿಲ್ಲ. ಸೊ ನಾವು ಈ ಇಯರು ಮತ್ತೆ ಬಂದಿದ್ವಿ ಆ ಕೆಲಸ ಏನು ಅಂತ. ಸೊ ನೀವು ಎಲ್ಲರೂ ನಮಗೋಸ್ಕರ ಬೇಡ್ಕೋಬೇಕು ಆ ಕೆಲಸ ಬೇಗ ಆಗಲಿ ಅಂತ. ಅವಾಗ ನಾನು ನಿಮಗೆ ಬಿಗ್ ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನು ಫುಲ್ ಪಾಡಿ ಕೊಟ್ಬಿಡ್ತೀನಿ ಎಲ್ಲಾರ್ಗು. ಆ ಕೆಲಸ ನಾವು ಇವಾಗ ಏಂತಕ್ಕೆ ಇಲ್ಲಿ ಬಂದಿದ್ವಿ, ಅಫ್ಕೋರ್ಸ್ ನಾವು ಲಾಸ್ಟ್ ಇಯರ್ ಬಂದಿದ್ದು ಏನೋ ಜಸ್ಟ್ ಒಂದು ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ಅಂತ ಅಷ್ಟೇ. ಬಟ್ ಫಾರ್ಚುನೇಟ್ಲಿ ಆಗಿಲ್ಲ. ಸೊ ನಾವು ವಿತಿನ್ ಮತ್ತೆ ಏನೋ ನಾವು ಬಂದಿದ್ದು ಯಾವಾಗ ಐ ಥಿಂಕ್ ಲಾಸ್ಟ್ ಇದೆ ಟೈಮಲ್ಲಿ ಅಂತ ಅನ್ಸುತ್ತೆ. ಇವಾಗ ನಾವು ಮತ್ತೆ ಬಂದಿದ್ದೀವಿ ಆ ಒಂದು ಕೆಲಸಕ್ಕೆ. ಸೊ ಆ ಕೆಲಸ ಏನಾದರೂ ಆದ್ರೆ ನಾನು ನಿಮ್ಗೆ ಅದನ್ನ ಹೇಳ್ತೀನಿ, ಇಲ್ಲ ಅಂತಂದ್ರೆ ನಾನು ಮತ್ತೆ ಪಾಂಡಿಗೆ ಬರ್ತಾನೆ ಇರ್ತೀನಿ ಆ ಕೆಲಸ ಆಗೋವರ್ಗು. ಸೊ ಇದು ನನ್ನ ಒಂದು ಮಾತು. ಸೊ ನಿಮ್ಗೆ ಆ ಕೆಲಸ ಏನು ಎತ್ತ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಬೇಗ ಬೇಡ್ಕೊಳ್ಳಿ. ಶ್ರೇಯಾಂಕ ಅದೇನ್ ಅನ್ಕೊಂಡಿದ್ದಾಳೋ, ಅದೇನ್ ಕೆಲಸ ಇಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದಾರೋ ಅದು ಬೇಗ ಆಗ್ಲಿ ಅಂತ. ಅವಾಗ ನಾನು ನಿಮ್ಗೆ ಅದನ್ನ ಹೇಳ್ತೀನಿ, ಓಕೆ. ಸೊ ಐ ವಾಂಟ್ ಆಲ್ ಯೋರ್ ವಿಶಸ್ ಗೈಸ್. ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕು ಅದಾಗ್ಲಿ ಬೇಗ ಕೆಲಸ ಅಂತ. ದಯವಿಟ್ಟು ಬೇಗ ಮಾಡಿ. ಬಾಯ್. ಇವಾಗ ಹೋಗೋಣ ಆಶ್ರಮಕ್ಕೆ. ಆಶ್ರಮ ಮುಗಿಸ್ಕೊಂಡು ಸ್ಟ್ರೇಟ್ ನಾವು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋದ್ವಿ. ಆಶ್ರಮದಲ್ಲಿ ನಮಗೆ ಫೋನ್ ಆಗಲಿ ಅಥವಾ ನಾವೇ ಮಾತಾಡಬೇಕು ಯಾರತ್ತನಾದ್ರು ಅಂತಂದರೆ ಏನೂ ಆಕ್ಸೆಸ್ ಇರಲಿಲ್ಲ. ಅಲ್ಲಿ ತುಂಬ ಕ್ವೈಟ್ ಆಗಿ ಒಳ್ಳೆ ಲೈಬ್ರರಿಲಿ ಹೇಗಿರ್ತೀವಿ ಆ ಥರ ಸ್ಪೆಂಡ್ ಮಾಡಬೇಕಾಗಿತ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಸೊ ಅದಾದಮೇಲೆ ಮತ್ತೆ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಅದ್ರ ಮಧ್ಯದಲ್ಲಿ ಮತ್ತೆ ನಾವು ಲಂಚ್ ತಿಂದು ಮತ್ತೆ ಬ್ಯಾಂಗ್ಳೂರ್. ಸೊ ಇಷ್ಟೇ ಮ್ಯಾಕ್ಸಿಮಮ್ ಆಗಿದ್ದು ಲಾಸ್ಟ್ ಡೇ. ಬರೀ ಟ್ರಾವೆಲ್ ಆ್ಯಂಡ್ ತಿನ್ನೋದು ಅಷ್ಟೇ. ಹಲೋ, ಹಾಯ್. ಸೊ ಇವಾಗ ಊಟ ಎಲ್ಲ ಆಯಿತು. ಐ ಮೀನ್ ಲಂಚ್ ಲೇಟಾಗಿ ಆಯಿತು, ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ನಾವು ಯಾವುದಾದ್ರು ರೆಸ್ಟೋರೆಂಟ್ ಹುಡ್ಕೊಂಡು ಹೋಗಿ ಯಾವುದಾದ್ರು ಹೋಟೆಲ್ ಹುಡ್ಕೊಂಡು ಹೋದ್ರು ನಮ್ಗೆ ಏನೂ ಸಿಕ್ಕಿಲ್ಲ. ಅಂದರೆ ಇಲ್ಲಿ ಲಂಚ್ ಟೈಮಿಂಗ್ ಎಲ್ಲ ಬೇಗನೆ ಕ್ಲೋಸ್ ಆಗಿಬಿಡುತ್ತೆ. ಆ್ಯಂಡ್ ನಾವು ಬರೋಷ್ಟರಲ್ಲಿ ಇಲ್ಲಿ ಆಗೋಗಿತ್ತು ಟೈಮ್. ಆ್ಯಕ್ಚುಲಿ 3:30ಗೆ ಕ್ಲೋಸ್ ಎಲ್ಲ. ನಾವು ಟೆಂಪಲ್ ರನ್ ಅವೆಲ್ಲ ಮುಗಿಸ್ಕೊಂಡು ಏನು ಮಾಡೋಕ್ಕಾಗಿಲ್ಲ. ಸೊ ಇನ್ನೇನು ಅಂದ್ಬಿಟ್ಟು ಅಲ್ಲಿಂದ ಬ್ಯಾಂಗ್ಳೂರ್ ಬಿಟ್ಟು ಇವಾಗ ಹೊರಟಿತಾ ಇದೀವಿ. ಲಂಚ್ ಕೂಡ ಇವಾಗ ನಾವು ತಿಂದಿದ್ದು ಎಷ್ಟು ಗಂಟೆ ಗೊತ್ತಾ? ಲಂಚ್ ಇಟ್ಸ್ ಆಲ್ಮೋಸ್ಟ್ 4:35 ಆಗೋಗಿತ್ತು ನಾವು ತಿನ್ನೋ ಅಷ್ಟರಲ್ಲಿ. ಇಲ್ಲಿ ಅಷ್ಟು ನಮಗೆ ಹುಡುಕಿ ತಿನ್ನೋ ಅಷ್ಟರಲ್ಲಿ, ಯಾಕಂದ್ರೆ ಇಲ್ಲಿ ಹೇಳಿದಾಗ ಬೇಗ ಕ್ಲೋಸ್ ಆಗುತ್ತೆ ಅಂತ. ಸೊ ಹೇಗೋ ಒಂದ್ ಕಡೆ ಒಳ್ಳೆ ಕಡೆ ಊಟ ಸಿಕ್ತು. ತುಂಬಾ ಪುಟ್ಟದಾಗಿದ್ರು ಅಲ್ಲಿ ಅಪ್ಪ ಹೊಟ್ಟೆ ತುಂಬಷ್ಟು ತಿಂದ್ವಿ. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ತುಂಬಾ ಚೆನ್ನಾಗಿ ತಟ್ಟೆ ಎಲ್ಲ ನೀಟಾಗಿ ಒಂದೇ ಒಂದು ಅಗ್ಲೂ ಬಿಡ್ದಂಗೆ ತಿಂದಿದ್ದು ಅಂತಂದ್ರೆ ಬಹಳ ಇಷ್ಟ ಆಯ್ತು. ಎಸ್ಪೆಷಲಿ ಆ ನುಗ್ಗೆಕಾಯಿ ಸಾರಂತೂ ವಾವ್, ಜಸ್ಟ್ ಅಮೇಸಿಂಗ್. ನಾವು ಅದನ್ನ ಹೆಸರು ಕೂಡ ನೆನ್ಪಿಟ್ಕೊಂಡಿದೀವಿ, ಕುಮಾರನ್ಸ್ ಇದಂತ. ನಾನು ಎಲ್ಲಾದನ್ನು ಹಾಕಿರ್ತೀನಿ. ಇನ್ ಕೇಸ್ ನೀವೆಲ್ಲ ಬಂದ್ರೆ ಪ್ಲೀಸ್ ಎಲ್ಲೂ ಟ್ರೈ ಮಾಡ್ಬಿಡಿ. ಜಸ್ಟ್ ಗೋ ದೇರ್. ಹುಡುಗೋ ಅಷ್ಟೇ ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ ನಮ್ ತರ. ಸೊ ಅದನ್ನ ಹೇಳ್ತಾ ನಾವು ನಮ್ಮ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದೀವಿ. ನೆಕ್ಸ್ಟ್ 1 ನಿಮಿಷ ಅದನ್ನ ಹೇಳ್ತಾ ನಾವು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಯು ಗೈಸ್ ನೋ ದ ಡ್ರಿಲ್. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಕಮಿಂಗ್ ಡೇಸ್ ಅಲ್ಲಿ ಇನ್ನ ಸೂಪರ್ ಆಗಿ ವಿಡಿಯೋಸ್ ಮಾಡೋಣ, ಸೂಪರ್ ಆಗಿ ಚೆನ್ನಾಗಿ ಎಂಟರ್ಟೈನ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ ಅಂಡ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಯ್ ಗೈಸ್. ನನಗೆ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಎಷ್ಟು ಜನ ನಾವುಗಳು ಬೇರೆಯವ್ರಿಗೆ ಅಡ್ವೈಸ್ ಮಾಡೋದ್ರಲ್ಲಿ ನಮ್ಮ ಜೀವನನ ಮುಗಿಸ್ಬಿಟ್ಟಿರ್ತೀವಿ ಅಥವಾ ಕಳೆದ್ಬಿಟ್ಟಿರ್ತೀವಿ ಅಂತ. ಆದರೆ ನನಗೆ ಈ ಥರ ಒಂದು ವೆದರ್ ಅಥವಾ ಈ ಥರ ಒಂದು ವ್ಯೂ ನನಗೇನಾದರೂ ನೋಡ್ತಾ ಇದ್ದರೆ ನಾನು ಪರ್ಸ್ನಲಿ ನನಗೆ ನಾನೇ ಒಂದು ಅಡ್ವೈಸ್ ಆಗಿರ್ಬೋದು ಅಥವಾ ಒಂದು ಸಜೆಷನ್, ಫೀಡ್ಬ್ಯಾಕ್ ನಾನೇ ಕೊಟ್ಕೋತಾ ಇರ್ತೀನಿ. ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ನನ್ನೊಂದು ಸಿಚುವೇಶನ್, ನನ್ನೊಂದು ಪರಿಸ್ಥಿತಿನ ಇಟ್ಕೊಂಡು ಬೇರೆಯವ್ರು ಬಂದು ಕೇಳಿದ್ರೆ ನಾನು ಹೇಗೆ ಅಡ್ವೈಸ್ ಮಾಡ್ಬೋದು ಅಂತ ಅನ್ಕೊಂಡು ನನಗೆ ನಾನು ಹೇಳ್ಕೊಳ್ತಾ ಇದ್ದಿದ್ದು ಕೆಲವೊಂದೊಂದು ಮಾತುಗಳನ್ನ ನಾನು ಇಲ್ಲಿ ಶೇರ್ ಮಾಡ್ಕೋತೀನಿ. ಇದು ನನಗೆ ನಾನೇ ಹೇಳ್ಕೊಂಡಿದ್ದಂತಹ ಮಾತು. ಈ ವೆದರ್ನ ನೋಡಿ, ಒಂದು ದಿನ ಸತ್ಯ ಮತ್ತೆ ಸುಳ್ಳು ಕೆರೆಗೆ ಸ್ನಾನ ಮಾಡಕ್ ಹೋಗಿರ್ತಾರಂತೆ. ಆಗ ಸುಳ್ಳು ಬೇಗನೆ ಸ್ನಾನ ಮಾಡ್ಕೊಂಡು ಕೆರೆಯಿಂದ
ಸತ್ಯ ಅದು ಬಟ್ಟೆನ ಎತ್ಕೊಂಡು ಹಾಕೊಂಡು ಹೋಗ್ಬಿಡತ್ತಂತೆ. ಆದ್ರೆ ಸತ್ಯ ಸ್ನಾನ ಮಾಡ್ಕೊಂಡು ಬಂದ್ ನೋಡಿದ್ರೆ ಸುಳ್ಳಿಂದು ಬಟ್ಟೆ ಇತ್ತಂತೆ. ಅದನ್ನ ಹಾಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿತ್ತಂತೆ ಅಂಡ್ ತುಂಬಾ ಇಷ್ಟ ಕೂಡ ಇರ್ಲಿಲ್ವಂತೆ. ಅದಕ್ಕೆ ಸತ್ಯ ಏನ್ ಮಾಡ್ತು ಅಂತಂದ್ರೆ, ಹೇಗಿದ್ದೀನೋ ಹಾಗೆ ಹೋಗ್ತೀನಿ, ನಾನು ಯಾವ್ದು ಬಟ್ಟೆ ಹಾಕೊಳ್ಳಲ್ಲ, ಐಲ್ ಗೋ ಜಸ್ಟ್ ಲೈಕ್ ದಟ್, ಜನ ಏನಾದ್ರು ಅನ್ಕೊಳ್ಳಿ ಅಂತ ಹಾಗೆ ಹೋಯ್ತಂತೆ. ಆದ್ರೆ ಸುಳ್ಳು ಸತ್ಯದು ಬಟ್ಟೆ ಹಾಕೊಂಡು ಫುಲ್ಲು ರಾಜಾರೋಷವಾಗಿ ಇಡೀ ಊರೇ ಅಲಿತಾ ಇತ್ತಂತೆ. ಎಲ್ಲರೂ ಅನ್ಕೊಂಡ್ಬೇಕಂತೆ, ಓ ಇವ್ನು ಯಾರೋ ರಾಜ ಅಂತ. ಅಷ್ಟು ಕಾನ್ಫಿಡೆನ್ಸ್ ಆಗಿ ಅಲಿತಾ ಇತ್ತಂತೆ. ಸೊ ಇದರಿಂದ ನಿಮಗೇನು ಅರ್ಥ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ. ಆದ್ರೆ ನನಗೇನು ಅರ್ಥ ಆಯ್ತು ಗೊತ್ತಾ, ಇದೇ ಪ್ರಪಂಚ. ನೀನ್ ಇಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಯಾರು ನಿಂಗೆ ವ್ಯಾಲ್ಯೂನು ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ. ಸೊ ನಿನ್ನನ್ನ ನೀನು ಹುಲಿ ತರ ಇಟ್ಕೊಬೇಕು, ಲೈಕ್ ಗರ್ಜನೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ನಿನ್ ಎಲ್ಲರೂ ತುಳಿದಾಕ್ಬಿಡ್ತಾರೆ. ಹೇಳ್ತಾರಲ್ಲ ದೊಡ್ಡವರು, ಆನೆ ಬಾರ ಆನೆಗೆ, ಆಮೆಯ ಬಾರ ಆಮೆಗೆ ಅಂತ. ಸೊ ಎಲ್ಲಾರ ಲೈಫಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಪೇಯ್ನ್ ಇರುತ್ತೆ. ಸೊ ನೀನು ಯಾರನ್ನು ಕಂಪೇರ್ ಮಾಡ್ಕೊಬೇಡ. ಆ್ಯಂಡ್ ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಿನ್ನ ಗಮನ ಯಾವಾಗಲೂ ನಿನ್ನ ಗುರಿ ಕಡೆ ಇರಬೇಕು, ಗುರಾಯಿಸೋರ್ ಕಡೆ ಅಲ್ಲ. ಸೊ ನೀವೇ ಯೋಚನೆ ಮಾಡಿ, ಹಾಲು ಕೊಟ್ಟೋರೆಲ್ಲ ತಾಯಿ ಆಗ್ಬಿಡಕ್ಕಾಗತ್ತಾ? ಖಂಡಿತ ಇಲ್ಲ. ಜನ್ಮ ಕೊಟ್ಟೋಳೆ ತಾಯಿ ಆಗೋಕ್ಕಾಗೋದು. ಹಾಗೆ ದುಡ್ಡಿದವರೆಲ್ಲ ಶ್ರೀಮಂತರ? ಖಂಡಿತ ಇಲ್ಲ. ಆ ಮನುಷ್ಯ ಸತ್ಮೇಲೆ ಒಂದ್ 4 ಜನ ಒಳ್ಳೇದ್ ಮಾತಾಡ್ತಾರಲ್ಲ, ಅವಾಗ ಆ ಮನುಷ್ಯ ಶ್ರೀಮಂತ ಅಂತ ಅನ್ಸ್ಕೊಳ್ಳೋದು ನಮ್ಮೆಲ್ಲರ ಅಪ್ಪು ಸರ್ ತರ. ಸೊ ನಿನ್ ಲೈಫಲ್ಲಿ ನಿನ್ಗೆ ಇಷ್ಟವಾಗಿರೋದ ನೀನ್ ಏನೋ ಮಾಡ್ಬೇಕು, ಅಥವಾ ನಿನ್ನ ಒಂದು ರಿಲೇಶನ್ಶಿಪ್ ನ ನೀನು ತುಂಬಾ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ಬೇಕು ಅಂತ ಎಷ್ಟೇ ನೀನ್ ಎಫರ್ಟ್ ಹಾಕಿದ್ರು, ಕೆಲವೊಬ್ರೊಬ್ರು ಇರ್ತಾರೆ ಅದನ್ನ ಹಾಳು ಮಾಡ್ಬೇಕು, ಅದನ್ನ ಸರ್ವನಾಶ ಮಾಡ್ಬೇಕು ಅಂತಾನೆ ಕೆಲವು ಜನಗಳಿರ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಹಾಗೆ ಅತಿಯಾಗಿ ನಾವ್ ಯಾರನ್ನು ಅಂಗ್ಲಾಚ್ಕೊಂಡು ಬೇಡ್ಕೋಬಾರ್ದು, ಪ್ಲೀಸ್ ನನ್ನ ಲೈಫಲ್ಲಿ ಇರು, ಪ್ಲೀಸ್ ನನ್ನ ಲೈಫಲ್ಲಿ ಇರು ಅಂತ ಅನ್ಬಿಟ್ಟು ಅಂತ. ಯಾಕೆಂದ್ರೆ ಅಲ್ಲಿ ನಮ್ ಸೆಲ್ಫ್ ರೆಸ್ಪೆಕ್ಟ್ ನ ನಾವು ಕಳ್ಕೊಂಡಂಗೆ. ಅವ್ರು ನನ್ನೋರು, ಇವ್ರು ನನ್ನೋರು ಅಂತ ನಾವ್ ಅನ್ಕೊಂಡ್ರೆ ಅದು ಸರಿ ಹೋಗಲ್ಲ. ಅವ್ರ ಕಡೆಯಿಂದನೂ ನಮ್ಮವ್ರು ಇವರು ಅಂತ ಅನ್ಸ್ಬೇಕು, ಅವಾಗ್ಲೇನೆ ಅದು ಸರಿ ಹೋಗೋದು. ಇಲ್ಲ ಅಂತಂದ್ರೆ ಭ್ರಮೆ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಫ್ಯಾಮಿಲಿ ಅಂತ ಹೇಳ್ತಿರ್ತೀವಿ. ಸೊ ಫ್ಯಾಮಿಲಿ ಮನೆಯಲ್ಲಿ ಒಂದು ಒಳ್ಳೆ ಮನ್ಸಲ್ಲಿ ಇರಬೇಕು. ಸುಮ್ಮನೆ ಒಂದು ಫೋಟೋ ಫ್ರೇಮ್ ಅಲ್ಲಿ ಯಾರೋ ಒಂದು 24 hours ಸ್ಟೋರೀಸ್ ಹಾಕೋದಕ್ಕೆ ವಾಟ್ಸಪ್ಪಲ್ಲಿ ಆಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಆ ಥರ ಜೀವನ ಇರಬಾರ್ದು. ಹಾಗೆ ನಮ್ಮ ಜೀವನದಲ್ಲಿ ಅವ್ರನ್ನ ಬಿಟ್ಟೋದ್ರು, ಇವ್ರನ್ನ ಬಿಟ್ಟೋದ್ರು ಅಂತ ಅನ್ಕೊಂಡು ನಾವು ಯೋಚನೆ ಮಾಡ್ಕೊಂಡು ನಮ್ಮ ಲೈಫ್ನ ವೇಸ್ಟ್ ಮಾಡ್ಕೊಬಾರ್ದು. ಯಾಕೆ ಅಂತಂದ್ರೆ ಸತ್ತೋಗಿರೋರನ್ನೇ ನಾವು ಮರೆತು ಬದುಕಬೇಕಾದ್ರೆ ಬಿಟ್ಟೋಗಿರೋರ್ನ ನಾವು ಬಿಟ್ಟು ಬದುಕಕ್ಕಾಗಲ್ವಾ? ಇವಾಗ ಡಾಕ್ಟರ್ ಸುತ್ತಲೂ ಯಾವಾಗ್ಲೂ ರೋಗಿಗಳು, ಪೇಷಂಟ್ಸ್ಗಳು ಸುತ್ತಿರೋ ಹಾಗೆ ಒಳ್ಳೆಯವ್ರ ಸುತ್ತನೂ ಯಾವಾಗ್ಲೂ ಕೆಟ್ಟವ್ರು ಸುತ್ತಕೊಂಡೇ ಇರ್ತಾರೆ. ಅದಕ್ಕೆ ಲೈಫಲ್ಲಿ ಯಾವಾಗ್ಲೂ ನಾವು ಗೆಲುವಿಗಾಗಿ ಹೋರಾಟ ಮಾಡಬೇಕು. ಈ ಕೊಂಕ್ ಮಾತಾಡ್ಕೊಂಡು ಇರ್ತಾರಲ್ಲ ಅಂತವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಯಾಕೆ ಗೊತ್ತಾ, ಇವಾಗ ಹುಲಿ ಬೆಟ್ಟದಿಂದ ಕೆಳಗಡೆ ಇಳಿಬೇಕಾದ್ರೆ ಯಾರು ಬೊಗಳೋದು? ನಾಯಿಗಳೇ ಅಲ್ವಾ ಬೊಗಳೋದು? ಸೊ ಅದು ಸಹಜ. ಹುಲಿ ಬೆಟ್ಟದಿಂದ ಕೆಳಗಡೆ ಇಳಿಬೇಕಾದ್ರೆ ನಾಯಿಗಳು ಬೊಗಳುವುದು ಖಂಡಿತವಾಗಲೂ ಸಹಜವೇ ಅದು. ಹಾಗೆ ಏಳು ಬೀಳು ಸಹಜ. ಬಿದ್ದೆ ಅಂತ ನಾವು ಅಲ್ಲೇ ಸೋತು ಕೂತ್ಕೊಬಾರ್ದು ಅಥವಾ ಮನೆಗೆ ಹೋಗ್ಬಾರ್ದು. ಬಿದ್ದಲ್ಲೇ ಎದ್ದು ನಿಂತು ಕೂತಿ ಗೆದ್ದು ತೋರಿಸ್ಬೇಕು. ನಮ್ಮ ಕಣ್ಣೀರ್ಗೆ ಯಾರು ಬೆಲೆ ಕೊಡಲ್ಲ, ನಮ್ಮ ನೋವನ್ನ ಯಾರು ಗುರ್ತಿಸೋದು ಇಲ್ಲ. ಹಾಗೆ ನಮ್ಮ ಕಷ್ಟಗಳು ಅಷ್ಟೇ, ಯಾರು ಬಂದು ತೀರ್ಸಕ್ಕಾಗಲ್ಲ ಆ್ಯಂಡ್ ಯಾರು ತೀರ್ಸೋದೂ ಇಲ್ಲ. ಆದರೆ ನಿನ್ನ ತಪ್ಪನ್ನ ಹುಡ್ಕೊಂಡು ನಿನ್ನ ಬಗ್ಗೆ ಕಾಲು ಎಳ್ಕೊಂಡು ಮಾತಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಮಾತ್ರ ಎಲ್ಲರೂ ಮುಂದೆ ಬಂದು ನಿಂತಿರ್ತಾರೆ. ಅದಕ್ಕೆ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನೆನ್ನೆ ಅನ್ನೋ ಒಂದು ವಿಷಯದಲ್ಲಿ ನಾವು ಕಳೆದೋಗ್ಬಾರ್ದು. ನಾಳೆ ಅಂತ ನಮಗೆ ಒಂದು ಅಮೂಲ್ಯವಾಗಿರೋ ಒಂದು ಡೇ ಇದೆ, ವಿಚ್ ಇಸ್ ಗೋನಾ ಬಿ ಸೋ ಬ್ಯೂಟಿಫುಲ್. ಸೊ ಅದನ್ನು ನೋಡಿಕೊಂಡು ನಾವು ಆರಾಮಾಗಿ ಚಿಲ್ ಮಾಡಿಕೊಂಡು ಹ್ಯಾಪಿಯಾಗಿರೋಣ. ಹಾಗೆಲ್ಲ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಈ ಥರ ನಮ್ಮ ಒಂದು ಜರ್ನಿನ ನಾವು ಕಳೆದ್ವಿ. ಐ ಹೋಪ್ ಯು ಗೈಸ್ ರಿಯಲಿ ಲೈಕ್ ದ ವಿಡಿಯೋ. ಇನ್ ಕೇಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಬಾಯ್.